ಬಾಸ್ ನಮಸ್ಕಾರ. ನಾನು ಲೋಕೇಶ್ ಕಂಗಾಲ್. ಇವತ್ತಿಂದು ನಾವೊಂದು ವಿಷಯ ಹೇಳಕತ್ತೀನಿ ಎಲ್ಲರಿಗೂ. ಅಂದ್ರೆ ಡಿ ಬಾಸ್, ಎಲ್ಲರೂ ಡಿ ಬಾಸ್ ಡಿ ಬಾಸ್ ಅಂತ ಎಲ್ಲರೂ ಕರಿತಾಯಿದ್ರು, ನಾವು ಕೂಡ ಕರಿತಾ ಇದ್ವಿ. ಆದರೆ ಇಲ್ಲಿವರೆಗೂ ಎಷ್ಟು ಡಿ ಬಾಸ್ ಅವ್ರ ಹತ್ರ ಎಷ್ಟು ಸ್ನೇಹದಿಂದ ಇದ್ದವರೆಲ್ಲ ಈಗ ಡಿ ಬಾಸ್ನ ನೋಡೋಕ್ಕೂ ಹೋಗಿಲ್ಲ. ಮತ್ತು ಏನೋ ಆಗಿರ್ಬೋದು, ತಪ್ಪು ಸಹಜ, ಮನುಷ್ಯ ಆದಮೇಲೆ ಎಲ್ಲರಿಗೂ ಆಗೇ ಆಗುತ್ತೆ. ಆದರೆ ಡಿ ಬಾಸ್ಗೆ ಸುಮಲತಾ ಅಮ್ಮ ಅಕ್ಕ ಅವರು ಏನೋ ತಪ್ಪು ಆಗಿ ಹೋಗಿದೆ. ಆದ್ರೆ ಸ್ವಲ್ಪ ಅವ್ರನ್ನ ಭೇಟಿ ಮಾಡೋಕೆ ಸ್ವಲ್ಪ ಹೋದರೆ ಅವ್ರಿಗೆ ನಮ್ಮವರು ಸ್ವಲ್ಪ ಅವ್ರಿಗೊಂದೇನಾದರೂ ಧೈರ್ಯ ಇರ್ತೈತಿ. ಆದರೂ ಅವ್ರು ನೋಡೋಕ್ಕೂ ಹೋಗಿಲ್ಲ, ಏನು ಮಾಡೋಕ್ಕೆ ಹೋಗಿಲ್ಲ. ಇನ್ನು ನಾನು ಹೇಳೋದೇನಪ್ಪ ಅಂದರೆ, ಡಿ ಬಾಸ್ ನೀವು ಎಲ್ಲ ಮೀಡಿಯಾದವರು ನೀವು ಜೈಲಿಗೆ ಹೋದನ್ನಿಸ್ತು ಇಲ್ಲಿವರೆಗೂ ಅವರು ಬೇರೆ ನ್ಯೂಸೇ ಹಾಕಿಲ್ಲ. ಹೆಚ್ಚು ಮೀಡಿಯಾದಾಗ ಯಾವುದೇ ಮೀಡಿಯಾ ತೊಗೊಂಡ್ರು ದರ್ಶನ್ ಸರ್ ಬಗ್ಗೆನೇ ಹಾಕ್ತಾಯಿದ್ದಾರೆ. ಹಾಗಾಗಿ ನಾ ಏನು ಹೇಳಕತ್ತೀನಪ್ಪ ಆ ಥರ ಹಾಕಲಿ, ಏನು ತೊಂದರೆ ಇಲ್ಲ. ಆದರೆ ಹಿಂದೆ ಸಾಕಷ್ಟು ಘಟನೆಗಳು ನಡೆದಾಗ ಇದೇ ಟಿ ಆರ್ ಪಿ ಇವರು ಯಾಕಷ್ಟು ಹೈ ಕ್ರಿಯೇಟ್ ಮಾಡಲ್ಲ ಹಂಗೆ ಅಂತ ನಾ ಕೇಳ್ತೀನಿ. ಈ ದರ್ಶನ್ ಸರ್ ಗೊತ್ತಿವ್ರಿಗೆ, ದರ್ಶನ್ ಸರ್ದು ವಿಡಿಯೋ ಮಾಡಿದ್ರೆ ಇವ್ರದ್ದು ಒಂದು ಸ್ವಲ್ಪ ಟಿ ಆರ್ ಪಿ ಹಾಕಿ ಯೂಟ್ಯೂಬ್ದಾಗ ಓಪನ್ ಮಾಡಿದ್ರು ದರ್ಶನ್ ಸರ್ ಬಗ್ಗೆನೇ, ಮತ್ತು ಎಲ್ಲಿ ಓಪನ್ ಮಾಡಿದ್ರು ಫೇಸ್ಬುಕ್ನಾಗ ಪೇಜ್ನು ದರ್ಶನ್ ಸರ್ ಬಗ್ಗೆನೇ ಇರ್ತಾವೆ. ಓಕೆ, ತೊಂದರೆ ಇಲ್ಲ, ಹಾಕ್ರಿ ನೀವು. ಆದರೆ ಎಲ್ಲ ಪ್ರತಿಯೊಬ್ಬರು ಎಷ್ಟು ಸ್ನೇಹದಿಂದ ಇದ್ದರು ದರ್ಶನ್ ಸರ್ ಅವರು. ಈಗ ಒಳಗಡೆ ಹೋದಾಗ ಒಬ್ಬರಾದರೂ ಅವ್ರ ಬಗ್ಗೆ ಸ್ವಲ್ಪ ಇದಾಗಿ ಮಾತಾಡೋದು ಇಲ್ಲ, ಅವ್ರು ಬ್ಯಾನ್ ಮಾಡಬೇಕು. ಓಕೆ, ಬ್ಯಾನ್ ಮಾಡಿರಿ. ಅವರು ದರ್ಶನ್ ಸರ್ ಏನಾದರೂ ತಪ್ಪು ಅಂತ ಕೋರ್ಟ್ ತೀರ್ಮಾನ ಕೊಟ್ಟರೆ ಶಿಕ್ಷೆ ಅನುಭವಿಸ್ತಾರೆ, ಅದೇನಾಗುತ್ತೆ ಆಗಲಿ. ಆದ್ರೆ ಇವ್ರು ದರ್ಶನ್ ಸರ್ಗೆ ಎಷ್ಟು ಖಾಸವಾಗಿದ್ದಾರಲ್ಲ, ಅವರು ಒಬ್ಬರು ತುಟಿಗೆ ಪಿಟಿಗೆ ಅಂತ ಇಲ್ಲ ಮೀಡಿಯಾದ ಮುಂದೆ. ಹಾಗಾಗಿ ಏನಾದರೂ ತಪ್ಪು ಮಾತಾಡೋರು ಕ್ಷಮಿಸ್ರಿ ಅಂತ ಹೇಳ್ತಾ ನಮಸ್ಕಾರ.